Dear students, just you see lesson 5 conversation part 1 part 2. It has dative cases and numerical examples. Now we see structure patterns of this lesson 5. See, I read Kannada and English both. Just you listen and repeat. ಸ್ಟ್ರಕ್ಚರ್ ಪ್ಯಾಟರ್ನ್ 5ನೇ ಅಧ್ಯಾಯದ ಪಾರ್ಟ್ಗಳನ್ನು ನಾನು ಓದ್ತೀನಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ. ನೀವು ಕೇಳ್ರಿ ಮತ್ತು ಅವನ್ನ ಅಭ್ಯಾಸ ಮಾಡಿರಿ, ರಿಪೀಟ್ ಮಾಡಿರಿ. ಐ ಸ್ಟಾರ್ಟ್ ವಿತ್ ಸ್ಟ್ರಕ್ಚರ್ ಪ್ಯಾಟರ್ನ್ 1. ನೀನು ಎಲ್ಲಿಗೆ ಹೋಗಿದ್ದೆ? ವೇರ್ ಡಿಡ್ ಯು ಗೋ? ನಾನು ಊರಿಗೆ ಹೋಗಿದ್ದೆ. ಐ ವೆಂಟ್ ಟು ವಿಲೇಜ್. ಏತಕ್ಕೆ ಹೋಗಿದ್ದೆ? ವೈ ಡಿಡ್ ಯು ಗೋ? ಅಣ್ಣನಿಗೆ ದುಡ್ಡು ಕೊಡಲು ಹೋಗಿದ್ದೆ. ಟು ಗಿವ್ ಮನಿ ಟು ಮೈ ಬ್ರದರ್. ಐ ರೀಡ್ ಇನ್ ಕನ್ನಡ ಸೆಂಟೆನ್ಸಸ್ ಓನ್ಲಿ. ಲಿಸನ್. ನೀನು ಎಲ್ಲಿಗೆ ಹೋಗಿದ್ದೆ? ಕ್ವಶನ್ ಮಾರ್ಕ್. ಆನ್ಸರ್: ನಾನು ಊರಿಗೆ ಹೋಗಿದ್ದೆ. ಏತಕ್ಕೆ ಹೋಗಿದ್ದೆ? ಏತಕ್ಕೆ ಹೋಗಿದ್ದೆ? ಅಣ್ಣನಿಗೆ ದುಡ್ಡು ಕೊಡಲು ಹೋಗಿದ್ದೆ. ದಿಸ್ ಈಸ್ ದಿ ಪ್ಯಾಟರ್ನ್ 1. ಆ್ಯಂಡ್ ನೌ ಯು ಸಿ ಪ್ಯಾಟರ್ನ್ 2. ಎಲ್ಲರೂ ಒಳಕ್ಕೆ ಬನ್ನಿ ಅಥವಾ ಒಳಗೆ ಬನ್ನಿ. ಎಲ್ಲರೂ ಒಳಕ್ಕೆ ಬನ್ನಿ ಎಲ್ಲರೂ ಒಳಗಡೆ ಬನ್ನಿ. ಆಲ್ ಆಫ್ ಯು ಕಮ್ ಇನ್ಸೈಡ್. ಸರ್, ನಾವು ಬರಬೇಕಾ? ಸರ್, ವಿ ಆಲ್ಸೋ ಶುಡ್ ಕಮ್. ಹೌದು, ನೀವೆಲ್ಲ ಬನ್ನಿ. ಎಸ್, ಆಲ್ ಆಫ್ ಯು. ಅವರೆಲ್ಲರಿಗೆ ತಿಳಿಸಲಾ? ಶಾಲ್ ಐ ಇನ್ಫಾರ್ಮ್ ದೆಮ್? ಆಯಿತು, ತಿಳಿಸಿ, ಒಳಗೆ ಬನ್ನಿ. ಓಕೆ, ಇನ್ಫಾರ್ಮ್ ಆ್ಯಂಡ್ ದೆನ್ ಕಮ್ ಟು ಇನ್ಸೈಡ್. ದಿಸ್ ಈಸ್ ಪ್ಯಾಟರ್ನ್ 2. ಐ ರೀಡ್ ಇನ್ ಕನ್ನಡ ಸೆಂಟೆನ್ಸಸ್ ಓನ್ಲಿ. ಎಲ್ಲರೂ ಒಳಗೆ ಬನ್ನಿ. ಸರ್, ನಾವು ಬರಬೇಕಾ? ಹೌದು, ನೀವೆಲ್ಲ ಬನ್ನಿ. ಅವರಿಗೆಲ್ಲ ತಿಳಿಸಿ. ಆಯಿತು, ತಿಳಿಸಿ, ಒಳಗೆ ಬನ್ನಿ. This is pattern 2. and now see pattern 3. ನಿಮ್ಮ ಅಪ್ಪನಿಗೆ ಮತ್ತು ಅಮ್ಮನಿಗೆ ಪರೀಕ್ಷೆಯ ವಿಷಯ ತಿಳಿಸಿದೆಯಾ? Have you informed to your mother and father about your examination? ಸರ್, ಇಲ್ಲ, ವಿಷಯವನ್ನು ನಮ್ಮ ಅಣ್ಣನಿಗೆ ಹೇಳಿದ್ದೇನೆ. No sir, I informed this information to my elder brother. ಓದುವಾಗ ಪುಸ್ತಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು. When you read to give more importance to books. When you read to give more information to books. ಸರಿ ಸರ್, ಹೊರಗೆ ಹೋಗದಂತೆ ಓದುವೆ. ಸರಿ ಸರ್, ಹೊರಗೆ ಹೋಗದಂತೆ ಓದುವೆ. ಓಕೆ ಸರ್, ಐ ವಿಲ್ ರೀಡ್ ವಿತೌಟ್ ಗೋಯಿಂಗ್ ಔಟ್ಸೈಡ್. ದಿಸ್ ಈಸ್ ದಿ ಥರ್ಡ್ ಪ್ಯಾಟರ್ನ್. ಸಿ ನೌ ಐ ರೀಡ್ ಇನ್ ಕನ್ನಡ ಸೆಂಟೆನ್ಸಸ್. ನಿಮ್ಮ ಅಪ್ಪನಿಗೆ ಮತ್ತು ಅಮ್ಮನಿಗೆ ಪರೀಕ್ಷೆಯ ವಿಷಯ ತಿಳಿಸಿದ್ದೀಯಾ? ಸರ್, ಇಲ್ಲ, ವಿಷಯವನ್ನು ನನ್ನ ಅಣ್ಣನಿಗೆ ಹೇಳಿದ್ದೇನೆ. ಓದುವಾಗ ಪುಸ್ತಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು. ಸರಿ ಸರ್, ಹೊರಗೆ ಹೋಗದಂತೆ ಓದುವೆ. ದಿಸ್ ಈಸ್ ದಿ pattern 3. And the
ಲಾಸ್ಟ್ ಪ್ಯಾಟರ್ನ್ 4. ನೀನು ಈಗ ಎಲ್ಲಿಗೆ ಹೋಗಿದ್ದೆ? ನಾವು ವೇರ್ ಯು ಹ್ಯಾವ್ ಗಾನ್. ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿದ್ದೆನು. ಫಾರ್ ಸಮ್ ಟೈಮ್ ಐ ವೆಂಟ್ ಔಟ್ಸೈಡ್. ಫಾರ್ ಸಮ್ ಟೈಮ್ ಐ ವೆಂಟ್ ಔಟ್ಸೈಡ್. ಹೊರಕ್ಕೆ ಏಕೆ ಹೋಗಿದ್ದೆ? ವೈ ಡಿಡ್ ಯು ಗೋ ಔಟ್ಸೈಡ್? ನನ್ನ ಸ್ನೇಹಿತ ರಮೇಶನಿಗೆ ಪುಸ್ತಕ ಕೊಡಲು ಹೋಗಿದ್ದೆ. ನನ್ನ ಸ್ನೇಹಿತ ರಮೇಶನಿಗೆ ಪುಸ್ತಕ ಕೊಡಲು ಹೋಗಿದ್ದೆ. ಐ ವೆಂಟ್ ಔಟ್ಸೈಡ್ ಟು ಗಿವ್ ಬುಕ್ ಟು ಮೈ ಫ್ರೆಂಡ್ ರಮೇಶ. ಐ ರೀಡ್ ಇನ್ ಕನ್ನಡ ಓನ್ಲಿ. ನೀನು ಈಗ ಎಲ್ಲಿಗೆ ಹೋಗಿದ್ದೆ? ನಾನು ಸ್ವಲ್ಪ ಹೊರಗೆ ಹೋಗಿದ್ದೆನು. ಹೊರಗಡೆ ಏಕೆ ಹೋಗಿದ್ದೆ? ಹೊರಕ್ಕೆ ಏಕೆ ಹೋಗಿದ್ದೆ ಹೊರಗೆ? ನನ್ನ ಸ್ನೇಹಿತ ರಮೇಶನಿಗೆ ಪುಸ್ತಕವನ್ನು ಕೊಡಲು ಹೋಗಿದ್ದೆ. These are 4 patterns. You read more times and more times. ನೀವು ಈ ಕನ್ವರ್ಜೇಷನ್ ಮತ್ತು ಸ್ಟ್ರಕ್ಚರ್ ಪ್ಯಾಟರ್ನನ್ನು ಮೇಲಿಂದ ಮೇಲೆ ಓದ್ಕೋಬೇಕಾಗ್ತದೆ. ಅಂದಾಗ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಈಗ ನಾವು ನೆಕ್ಸ್ಟು ಎಕ್ಸಸೈಸ್ ಪಾರ್ಟನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ಸ್.